ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಇಂದ್ರಜಿತ್ತು ಹನುಮಂತನನ್ನು ರಾವಣ ಸಭೆಗೆ ಎಳೆದುಕೊಂಡು ಬಂದ ಅಂತ ಮಾತಾಡ್ಕೋತಾ ಇದ್ದೀವಿ. ಸಭೆಯಲ್ಲಿ ರಾವಣನ ರೂಪನ್ನು ನೋಡಿ ಹನುಮಂತನಿಗೆ ಸ್ವಲ್ಪ ಭಯ ಆಯಿತು ಅಂತ ಕೂಡ ಅಂದ್ಕೊಂಡ್ವಿ. ಹನುಮಂತನನ್ನು ಹೇಳ್ತಿದ್ದಾನೆ, ಎಲ್ಲಿಂದಲೋ ಶಬ್ದ ಬರ್ತಿದೆ, ಯಾರೋ ನೀನು ಕಪಿ ಅಂತ ಪ್ರಶ್ನೆ ಮಾಡ್ತಾ ಇದೆ. ಓಹೋ, ಎದುರಿಗೆ ಕೂತಿದೆ ದೊಡ್ಡ ಮೂಟೆ. ರಾತ್ರಿ ಕಂಡಿದ್ನಲ್ಲ ಈ ಮೂಟೆ. ಆದರೆ ಯಾವಾಗ ಪ್ರೊಫೈಲ್ ಸ್ವಲ್ಪ ನೋಡಿದ್ದ ಅಷ್ಟೇ, ಪಕ್ಕ ಮುಖ ನೋಡಿದ್ದ. ಇವಾಗ ಪೂರ್ಣ ಮುಖ ನೋಡ್ತಿದ್ದಾನೆ. ಯಾಕೋ ಭಯನೇ ಆಗತ್ತೆ ಮುಖ ನೋಡ್ತಂದರೆ. ಅದು ಕಣ್ಗಳವು, ಅಯ್ಯೋ ಕಣ್ಗಳು ಅಲ್ವೇ ಅಲ್ಲ, ಯಾವುದೋ ಕಾಡ್ಗಿಚ್ಚಿನಲ್ಲಿ ಉರಿತಾ ಇರ್ತಕ್ಕಂಥ ಬೆಂಕಿಗಳು, ಎರಡು ಉಂಡೆಗಳ ಥರ ಇತ್ತು. ಅಷ್ಟು ಮಟ್ಟಕ್ಕಿತ್ತು ಅವು ಎರಡು ಕಣ್ಣುಗಳು. ಅಮ್ಮೋ, ನಿಜವಾಗೂ ಕೂಡ ಆ ಕಣ್ಣುಗಳಲ್ಲಿ ಬಿದ್ದಿರ್ತಕ್ಕಂಥ ನೊಣ ಅಲ್ಲ, ಮನುಷ್ಯರು ಬಿದ್ದರೂ ಹೋಗ್ಬಿಡ್ತಾರೆ ಅಣ್ಣ, ಆ ಥರ ಇದೆ. ಅಲ್ಲಿ ಉರಿತಿದೆ. ಇಷ್ಟಕ್ಕೋದು ಬೆಂಕಿಯೇನೋ. ನಮ್ಮಪ್ಪನಿಗೆ ಸದಾಶಿವ ಮೂರನೇ ಕಣ್ಣನು ಬೆಂಕಿ ಉರಿಯಿತ್ತಲ್ಲ, ಅದಾಗಿದ್ದರೆ ಮೋಕ್ಷಪ್ರಾಯವಾಗಿದೆ. ಇದು ಎಂಥದ್ದು ನರಕ ಇದು ನೋಡ್ತು ಅಂದರೆ. ವಿಪರೀತ ಇಲ್ಲಿಗೆ ಬರ್ತಿದೆ ಶಾಖ. ಅವನು ಹೇಗಪ್ಪ ಇರ್ತಾನೆ, ಸುತ್ತಮುತ್ತ ಕೂತಿರೋರು ಹೇಗಿರ್ತಾರೆ ನೋಡ್ದ. ಇನ್ನು ಆಮೇಲೆ ನಿಧಾನವಾಗಿ ಅವನು ಹಲ್ಲುಗಳನ್ನು ನೋಡ್ದ, ಆ ಕೋರೆ ಹಲ್ಲುಗಳನ್ನು ನೋಡ್ದ. ಓಹೋ, ಒಂದೊಂದು ಹಿಮಾಲಯ ಪರ್ವತ ಕೆಳಕ್ಕಿ ಬಗ್ಕೊಂಡಿದ್ದಂಗಿದೆಯಲ್ಲ ಇದು ಅಂದ್ಕೊಂಡ. ಹಲ್ಲುಗಳು, ಕೋರೆ ಹಲ್ಲು, ಎರಡು ಹಲ್ಲುಗಳು. ಅವನಿಗೆ ಯಾವುದೋ ಒಂದು ಕೋಣಕ್ಕೆ ಒಂದು ಆಕಾರ ಬಂದುಟ್ಟಂಗಿತ್ತು. ನೋಡ್ದ, ಭಯಂಕರವಾಗಿದ್ದಾನೆ ಇವನು. ಆದರೆ ಆ ಕಿರೀಟ, ಭುಜಹಸ್ತ್ರಗಳು, ಅವನ ಸುತ್ತೂ ಇರತಕ್ಕಂಥ ಅಂಗರಕ್ಷಕರು, ಅವನ ಸುತ್ತೂ ಇರತಕ್ಕಂತಹ ಆಭರಣಗಳು, ಆಯುಧಗಳು ನೋಡ್ಬಿಟ್ಟು ಬೆಕ್ಕಸ ಬೆರಗಾಗ್ಬಿಡ್ತಾನೆ ಹನುಮಂತನು. ಆಹಾ, ಯಾಕೆಂದರೆ ಮೊದಲನೇ ಸತಿ ಈ ಥರ ಸಭೆ ನೋಡ್ತಾ ಇರೋದು. ಏನೋ ಕಿಷ್ಕಿಂಧದಲ್ಲಿ ಚಿಕ್ಕ ಚಿಕ್ಕ ಸಭೆಗಳು ನೋಡ್ಕೋತಾ ಇದ್ದ ಪಾಪ. ಅದೆಲ್ಲ ಒಂದು ಮರದ ಬಳ್ಳಿಗಳಿಂದ ಮಾಡಿದ್ದೊಂದು ಕಿರೀಟ. ಆಹಾ, ಅದೇ ಕಿರೀಟ ಅವ್ರದ್ದು. ಮರದ ಬಳ್ಳಿಗಳಿಂದ ಮಾಡಿದ ಕಿರೀಟ. ಕಿರೀಟಕ್ಕೆ ಅಲಂಕಾರ ಪ್ರಾಯವಾಗಿ ಆವಾಗಲೇ ಬಿಟ್ಟ ಹೂವುಗಳು. ಇನ್ನು ಕೆಳಗಡೆ ಸಿಂಹಾಸನ ಅಂತ ಹೇಳ್ತೀವಲ್ಲ ನಾವು, ಒಳ್ಳೆ ಸೊಗಸಾಗಿರ್ತಕ್ಕಂಥ ಒಂದು ಬಂಡೆ. ಇವೇ ಸಿಂಹಾಸನ ಅಲ್ಲಿ. ಅದನ್ನು ನೋಡಿದ್ದ ಅವನು ಅಷ್ಟೇ. ಬಂಡೆ, ಸಿಂಹಾಸನ, ಬಳ್ಳಿ, ಕಿರೀಟ. ಇನ್ನು ಹೋಗಲಿ, ಒಳ್ಳೆ ಪಳಪಳ ಹೊಳಿತಕ್ಕಂಥ ಕತ್ತಿ ಅಲ್ಲವೇ ಇಲ್ಲ, ಯಾವುದೋ ಒಂದು ಮರದ ತುಂಡುಗಳು. ಮತ್ತೇನು ಮಾಡೋದು? ಅಂಥ ಒಂದು ಸಭೆ ನೋಡಿದ್ದ. ಇನ್ನು ಸಭೆಯಲ್ಲಿ ಕೂತಿರ್ತಕ್ಕಂಥವರೆಲ್ಲ ಹೇಗೆ ಗೊತ್ತಾ, ಕುಕ್ಕುರ್ಗಾಲಲ್ಲಿ ನಿಂತ್ಕೊಂಡು ಮಂಡಿಗಾಲಲ್ಲಿ ಹಾಗೆ ಕೂತ್ಕೊಂಡಿದ್ದವರು. ಅದು ಅವ್ರಿಗೇನು ಸ್ಪೆಷಲ್ ಕುರ್ಜಿಗಳೇ ಇಲ್ಲ ಅಂತ ಇಟ್ಕೊಳ್ಳಿ. ಕಿಷ್ಕಿಂಧದಲ್ಲಿ ಅವರೆಲ್ಲ ಹಂಗಂಗೆ ಕೂತ್ಕೊಂಡಿರೋರು, ಮರದ ಕೊಂಟಗಳಲ್ಲಿ ಕೂತಿರೋರು. ತುಂಬ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಕಪಿ ಆಗಿದ್ದರೆ ಯಾವನಾರೊಬ್ಬನ ಬಗ್ಗಿಸ್ಬಿಟ್ಟು ಅವನ ಮೇಲೆ ಕೂತಿರೋದು. ಹೀಗೆ ಅದೇ ಕುರ್ಚಿಗಳು ಇತ್ತ ನೋಡಿದ್ದಲ್ಲಿ. ಹನುಮಂತ ಇದು ನೋಡೇ ಇರಲಿಲ್ಲ ಅಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲರೂ ಸಿಟಿಗೆ ಹೋಗಿದ್ದಾನೆ ಅವನು. ಏನೋ ಒಂದು ಸ್ವಲ್ಪ ಅಲ್ಲಿ ಆ ಸುಗ್ರೀವನು ಒಳಗಿದ್ನಲ್ಲ ಕಿಷ್ಕಿಂಧದಲ್ಲಿದ್ದಾಗ, ಅಲ್ಲೊಂದು ಚೂರು ಚೂರು ಹಿತ್ತಾಳೆ ಚೇರ್ಗಳು ಅವೆಲ್ಲ ಇತ್ತಷ್ಟೆ. ಅಲ್ಲೂ ಏನು ಬಂಗಾರದಿರಲಿಲ್ಲ ಅಂತ ಇಟ್ಕೊಳ್ಳಿ. ಇಲ್ಲಿ ವಿಪರೀತ ವಜ್ರಗಳು ಫಳಫಳ ಅಂತ ಇವೆ. ಇಷ್ಟಕ್ಕೂ ಸೂರ್ಯ ಇಲ್ಲೆಲ್ಲರೂ ಇದ್ದಾನೇನೋ, ಬಂದ್ಬಿಟ್ಟಿದ್ದಾನೆ ಇನ್ನೊಬ್ಬ ಸೂರ್ಯ. ಕೋಟಿ ಸೂರ್ಯರಂದರೆ ಇಲ್ಲೇ ಒಂದು 60-70 ಸಾವಿರ ಸೂರ್ಯರು ಈ ರಾವಣಾಸುರ ಸಭೆ ಒಳಗಿದ್ದಾರೇನೋ ಅನಿಸೋ ರೀತಿ ಇತ್ತಲ್ಲಿ. ಕೋಟಿ ಸೂರ್ಯ ಅಂದರೆ ನಾನೇನೋ ಅಂದ್ಕೊಂಡೆ, ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲರೂ ಅಂದ್ಕೊಂಡು. ಓಹೋ ಗುರುಗಳೇ, ನೀವು ಇಲ್ಲಿದ್ದೀರಾ ಅನ್ಕೋತಿದ್ದ. ಆ ಸೂರ್ಯ ಪ್ರಭೆ ಎಲ್ಲ ಅಲ್ಲಿ ನಂಗಿತ್ತು. ಆ ಸಿಂಹಾಸನಗಳ ವರ್ಣನೆ ಅದು ಏನು ಅವ್ರಿಗೆ ಹೇಳಬೇಕಾಗೇ ಇಲ್ಲ, ತನಗೆ ತಾನೇ ಎಬ್ಬಿಸುತ್ತದು. ಮಾಯೆ, ಕೀಲಿ, ಯಾವ ಕಡೆ ಬೇಕಾದ್ರೂ ಆ ಮೂಟೆಯಾಗಿ ಕೂತಿರ್ತಕ್ಕಂಥವ್ರು ತಿರುಗಬೇಕಾಗಿಲ್ಲ. ಹೀಗೆ ಸುಮ್ಮನೆ ಹಿಂಗೆ ಅಂದರೆ ಸಾಕು, ಇದು ಕುರ್ಜಿ ಸಮೇತ ತಿರುಗುತ್ತೆ. ಈಗ ನಾವು ಎಲೆಕ್ಟ್ರಾನಿಕಲ್ಲಿ ಕಂಡುಹಿಡಿದೀವಿ ಅಂತ ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಮಾಡಿ ದಿನಕ್ಕೆ 3-4 ಕೊಂಡ್ಕೊಳ್ಳುವಂಗೆ ಮಾಡಿಬಿಟ್ಟಿದ್ದಾರೆ. ಆವಾಗ ರಾವಣಾಸುರನ ಸಭೆಯಲ್ಲಿ ತನಗೆ ತಾನೇ ಆಗಿಬಿಟ್ಟಿತ್ತು. ಅವನೊಬ್ಬ ಬಂದು ಇಲ್ಲಿ ಹುಟ್ಟಿದರೆ ಎಷ್ಟೊಂದು ವ್ಯಾಪಾರ ಮಾಡ್ಕೋಬೋದಾಗಿತ್ತು, ಗೊತ್ತಿಲ್ಲ. ಅಷ್ಟು ಮಟ್ಟಿಗೆ ಮಾಯಾ ಕುರ್ಚಿಗಳು, ಚೇರ್ಗಳು. ಸುಮ್ಮನೆ ಹಿಂಗೆ ಕೈ ಹಿಂಗೆ ಅಂದರೆ ಸಾಕು, ಗದೆ ಬಂದು ಕೈಗೆ ಬಂದುಬಿಡೋದು. ಅದು ನಾವು ಇವಾಗ ಸ್ವಿಚ್ ಹಾಕಬೇಕು. ಸ್ವಿಚ್ ಹಾಕಿದ್ರೂ ಕೂಡ ಕೆಟ್ಟೋಗುತ್ತದು. ಅಲ್ಲೇ ಸುಮ್ಮನೆ ಹಿಂಗಂದ್ರೆ ಸಾಕು, ಅದೇನು ಮಂತ್ರ ಹೇಳ್ತಿದ್ದು ನಾನು, ಹಿಂಗಂದ್ರೆ ಸಾಕು ಬಂದ್ಬಿಡೋದು.
ಮದ್ಯವನ್ನು ಈಗ ಕುಡಿದ್ರೆ ಕುಡಿಯೋದಕ್ಕೆ ಹಿಂಗೆ ಅಂದರೆ ಸಾಕು ಬಂದು ಬೀಳೋದು ಮೇಲ್ಗಡೆಯಿಂದ ನಲ್ಲಿ ತರಹ ಕುಡಿಯೋರು ನೋಡ್ದ ಇದು. ಅಲ್ಲ ಇಲ್ಲಿ ಸಭೆ ನಡೀತಿದ್ರೆ ಅದು ಕುಡಿಯೋರು ಕುಡಿತಿದ್ದಾರಲ್ಲ ಅಲ್ಲಿ, ಏನಿದು? ಅಲ್ಲೆಲ್ಲ ಪಕ್ಕದಲ್ಲಿ ನಾಟ್ಯ ನಡೀತಿದೆ, ಏನಿದು ಮರ್ಯಾದೆನೇ ಇಲ್ವಾ? ಏನು ಸಭೆಯಪ್ಪ ಇದು? ನೋಡೋಣ ಮುಂದಕ್ಕೆ ಏನಾಗುತ್ತೆ, ಹನುಮಂತ ಏನು ಮಾಡ್ತಾನೆ ಈ ಸಭೆಯನ್ನು. ಜೈ ಗುರುದತ್ತ. ಓಂ ನಮೋ ಹನುಮತೇ ನಮಃ.